ರಾಜ್ಯ ರೈತ ಸಂಘ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ನಡಳ್ಳಿ ಸಾಹೇಬ್ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ರೈತರಿಗೆ ತೊಂದರೆಯನ್ನು ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಆದರೆ ನನಗೂ ಕೂಡ ಗೊತ್ತಿದೆ, ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟು, ನಮಗೆ ಜನ ಬಂದು ಹೇಳಿರ್ತಕ್ಕಂಥದ್ದು ಇನ್ನೊಂದು ರಿಪೋರ್ಟು. ಭಾಳ ವ್ಯತ್ಯಾಸ. ನಮ್ಮಲ್ಲಿ ನೋಡ್ರಿ, ಇಲ್ಲಿ 7 ಲಕ್ಷ ಇದ್ರೆ ಅವರು 2 ಲಕ್ಷನೋ 3 ಲಕ್ಷನೋ ಸರ್ಕಾರ ಆಗ್ಯದ ಅಂತ ಹೇಳ್ತಾರೆ. ಅದು ಭಾಳ ಸತ್ಯಕ್ಕೆ ಭಾಳ ದೂರವಾದಂಥ ಮಾತು ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮದು ಕೂಡ ಅಷ್ಟೇ. ಈಗೇನು ಅವ್ರು ಒತ್ತಾಯ ಮಾಡ್ಯಾರ, ಸಂಪೂರ್ಣ ರೈತರಿಗೆ ಏನೇನು ಹಾಳಾಗ್ಯದ ಅದನ್ನು ಸರಿಯಾಗಿ ಸರ್ವೆ ವ್ಯವಸ್ಥೆ ಮಾಡಿ ಅವ್ರಿಗೆ ಪರಿಹಾರದ ಹಣ ಹಿಂದೆ ಯಾವ ರೀತಿ ನಮ್ಮ ಸರ್ಕಾರಗಳಿದ್ದಾಗ ಒದಗಿಸಿದ್ದೆವೋ ಈಗೂ ಕೂಡ ಅದನ್ನು ಮಾಡಬೇಕು ಅಂತೇಳಿ ನಾನು ಸರ್ಕಾರದ ಮೇಲೆ ನಾನು ಒತ್ತಡ. ಈಗ ಅದಕ್ಕಾಗಿ ನಮ್ಮ ರೈತರಿಗೆ ಜೊತೆಗೆ ಭೀಮಾ ನದಿ ಅಂತ ಅನೇಕ ಗ್ರಾಮಗಳು ಸ್ಥಳಾಂತರ ಆಗಬೇಕು. ಇನ್ನೂ 1-2 ಗ್ರಾಮಗಳು ಹುಣಸಿ ಗ್ರಾಮಗಳು ಒಳಗೊಂಡು ಆ ಗ್ರಾಮಾಂತರ ಸ್ಥಳಾಂತರ ಆಗಬೇಕು. ಅದರ ಜೊತೆಗೆ ರೈತರಿಗೆ ಬಹುವಾರ್ಷಿಕ ಬೆಳೆ ಹಾಗೂ ಯಾವ ಹೆಸರು ಉದ್ದು ಮತ್ತು ಹತ್ತಿ, ನಮ್ಮಲ್ಲಿ ಭಾಳ ಹತ್ತಿ ಇದೆ. ನಮ್ಮ ಭಾಗದಲ್ಲಿ ಹತ್ತಿ ಭಾಳ ಪೂರ್ತಿ ಸಂಪೂರ್ಣ ನೆಲಗಟ್ಟಿದೆ ಹತ್ತಿ. ಅದಕ್ಕಾಗಿ ಅದಕ್ಕೆ ಪರಿಹಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಒತ್ತಾಯ ಮಾಡಿ. ವಿಶೇಷವಾಗಿ ಭೀಮಾ ನದಿಯಿಂದ ಹಾನಿಯಾಗಿರ್ತಕ್ಕಂಥ ಪ್ರದೇಶಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಕಡ್ಲೇವಾಡ ಗ್ರಾಮಕ್ಕೆ ಹೋಗಿದ್ದೇವೆ. ಕಡ್ಲೇವಾಡ ಗ್ರಾಮಕ್ಕೆ ಹೋದಾಗ ಅಲ್ಲಿ ರೈತರು ಅಲ್ಲಿ ಶಾಸಕರ ಮೇಲೆ ಆರೋಪ ಮಾಡಿದರು. ಕಾಂಗ್ರೆಸ್ನ ಕಾರ್ಯಕರ್ತರು ಹೊರಗೆ ಮಾತ್ರ ನೋಡ್ರಿ, ಹೋದಾಗ ನೋಡಕ್ಕೆ ಹೋಗಬೇಡ ಅಂತಕ್ಕಂಥ ಮಾತ್ರ ವಿಡಿಯೋ ಕಾಲ್ ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ವಿಡಿಯೋ ಕೊಡ್ತಿಲ್ಲ. ಇದು ತಪ್ಪಿದು. ಇದೆಲ್ಲ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು. ಅಲ್ಲಿಂದು ಭೀಮಾ ನದಿಯಿಂದ ಹತ್ತಿ ಪೂರ ಕ್ರಾಸ್ ಆಗಿದೆ. ಇಲ್ಲಿ ನೋಡಿ ಬಂದೆ ನಾನು. ಹತ್ತಿ ಪೂರ ಮಾಪುರದ ಮುಳುಗರಿಗೆ. ಅದ್ರ ಜೊತೆಗೆ ಇದೀಗ ಒಬ್ಬ ರೈತ ಇಲ್ಲೇ ಬಂದ. ಇದು ಊರು ಯಾವುದು? ಉಮರಾಣಿಯಲ್ಲಿ ತೊಗರಿ ಬಿಟ್ಟಾರ ಅವರು. ಇದು GP ಒಳಗಿದೆ, ಕಬ್ಬು ಅಂತಾಗ್ಯದ. ಹೌದು, ಕಬ್ಬು ಅಂತಾಗ್ಯದ. ನಾನು ಪರಿಹಾರ ಕೊಡ್ತಿರೋದಕ್ಕೆ ಆ ರೈತರು ಇಲ್ಲೇ ಬಂದಾರ. ಶೋಭಾ ಚಿಂಚೋಳಿ, ಅಶೋಕ್ ಚಿಂಚೋಳಿ. ಅದು ಸರ್ವೆ ನಂಬರ್ 151/1 ಮತ್ತು 2 ರೈತ ಬಂದಾರ. ಇದಕ್ಕೆ GP ಸರ್ವೆ ಮಾಡೋದ ತಪ್ಪಾಯ್ತಂದ್ರೆ ಅವು ಪರಿಹಾರ ಸುಧಾ ಬಂದ ರೈತ ಇಲ್ಲ. ನಾವು ನಂಬಿಕೆ ಬಂದಾರ, ಇಲ್ಲರ ನ್ಯಾಯ ಸಿದ್ಧತೆ ಹೇಳ್ತಾರೆ. ಈ ರೀತಿ ಆಗಬಾರ್ದು. ಅದಕ್ಕೆ ನಮ್ಮ ಅಧ್ಯಕ್ಷರು, ರೈತ ಮೋರ್ಚಾ ಅಧ್ಯಕ್ಷ ಹೇಳ್ದಂಗೆ ಮತ್ತೊಂದು ಸರ್ವೆ, ಇನ್ನೊಂದು ಸುಮ್ಮನೆ ಕಾಟಾಚಾರ ಸರ್ವೆ ಆಗಬಾರ್ದು. ಆಗಿರ್ತೈತೆ ಅವ್ರು. ಯಾಕಂದ್ರೆ ಹೊಲದಾಗ ಹೋಗಾಕ ಬರಂಗಿಲ್ಲ ಅಂತ. ಅಲ್ಲಿ ಒಬ್ಬ ತಲಾಟಿ, ಒಬ್ಬ ಯಾವ ಗ್ರಾಮ ಸೇವಕ ಹೋಗೋದು ಎಷ್ಟು ಹೋಗ್ತಾನೆ ಸಾಧ್ಯತೆ ನೋಡೋಕೆ. ವಾಹನ ಹೋಗುದಿಲ್ಲ. ಮಾನ ಆರ್ ಅಶೋಕ್ ಬಂದಾಗ ಅವರ ಸಂಜೆ ಮುಂದೆ ಊಟ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಅಂತ ರಸ್ತೆ ಅವ್ರು ಹಿಂದಿ ಮತ್ತು ಆ ಭಾರತ ವಿಮಾನ ದಂಡೆ ಒಳಗೆ ನೀವೆಲ್ಲ ನೋಡ್ರಿ, ಅಲ್ಲ ನೀವೆಲ್ಲ ಬಂದಿರೋ ಇಂಥ ಪರಿಸ್ಥಿತಿಯೊಳಗೆ ಒಬ್ಬ ತಲಾಟಿ ಮಾಡ್ಕೊಂಡ್ ಮಾಡ್ಬಿಟ್ರೆ ಏನು ಮಾಡ್ತಾನೆ ಅಲ್ಲಿ? ಇದು ಆಗಬಾರ್ದು. ಈಗ ನಮ್ಮ ಅಧ್ಯಕ್ಷ ಹೇಳಿದ್ರೆ ನಿಮಗೆ ಕೊಡ್ತಾರೆ, ಕೇಂದ್ರ ಸರ್ಕಾರ ಕೊಡದೆ ಸರಿಯಾದ ಮಾಹಿತಿ ಕೊಟ್ರಂದ್ರೆ, ನೀವು ಮಾಹಿತಿನ ಕೊಡ್ಲಿಕ್ಕಂತಂದ್ರೆ ನ್ಯಾಯ ಕೊಡೋಣ ಮುಂದೆ. ಅದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ಮತ್ತು ಎಲ್ಲ ಜಿಲ್ಲಾ ವತಿಯಿಂದ ಕೂಡ ನಾಳೆಯಿಂದ ಸಿಂದಗಿಯಲ್ಲಿ ಹೋರಾಟ ಶುರುವಾಗುತ್ತೆ. ಹಾಗೆ ಎಲ್ಲ ಮತಕ್ಷೇತ್ರದಲ್ಲೂ ಕೂಡ ಹಂತ ಹಂತವಾಗಿ ಈ ಒಂದು ಹೋರಾಟವನ್ನು ನಾವು ಕೈಗೊಳ್ತೀವಿ. ಸರ್ಕಾರ ಎಲ್ಲಿವರೆಗೂ ಸರಿಯಾಗಿ ಸರ್ವೆ ಮಾಡಂಗಿಲ್ಲ, ಒಂದು ಸರ್ವೆ ಆಗಿರ್ತಕ್ಕಂಥ ಬೇಡಿಕೆ ಆಮೇಲೆ ಪರಿಹಾರ ಕೊಡುವಂತ ಸರ್ವೆ ಸರಿಯಾಗಿ ಆಗಬೇಕು ಅಂತಕ್ಕಂಥ ಬೇಡಿಕೆ ಇಟ್ಕೊಂಡು ನಾಳೆಯಿಂದ ಹೋರಾಟ ಶುರು ಮಾಡ್ತೀವಿ. ನದಿ ದೋಣಿ ನದಿ ಏನಿದೆಯಲ್ಲ, ನದಿಯಲ್ಲಿ ನಮ್ಮ ಬಾಗೇವಾಡಿ ತಾಲೂಕು ಹಾಗೂ ಮುದ್ದೇವಾಡ ತಾಲೂಕು ಸಾಕಷ್ಟು ಹಳ್ಳಿಗಳು ಪ್ರವಾಹ ಪೀಡಿತವಾಗಿ ಬೆಳೆ ಹಾನಿಯಾಗಿದೆ. ತಾವೆಲ್ಲ ನೋಡಿದರೆ ತೊಗರಿ ಹಾಗೂ ಹತ್ತಿ ಭಾಳ ಹಾಳಾಗಿದೆ. ನಾವು ಹೊಸ ತಾಳಿಕೋಟೆ ತಾಲೂಕು ನಾವು ಹಳ್ಳಿಗಳೊಳಗೆ ಹೋದಾಗ ನಾವು ರೈತರು ಹೇಳ್ತಾ ಇರ್ತಾರೆ, ಪಂಚಾಯತ್ ಬರೀ 10 ಮಂದಿ ಲೀಸ್ಟ್ ಹಚ್ಚಿದ್ದಾರೆ. ನಾವು ಎಲ್ಲ ಊರಾಗ 500-600 ಮಂದಿ ರೈತರಿದ್ದರೂ ಕೂಡ ಬರೀ 10-20 ಮಂದಿ ಲೀಸ್ಟ್ ಹಚ್ಚಿ ಇಷ್ಟೇ ಸರ್ವೆ ಮಾಡ್ಕೊಂಡು ಹೋಗಿದ್ರು ಅಂತ ಹೇಳ್ತಾ ಇದ್ದಾರೆ. ಇದರ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಜೋಡಿ ಮಾತಾಡಿದಾಗಿದೆ. ಅವ್ರು ಇನ್ನೇನು ಅಪ್ಲಿಕೇಶನ್ ಕೊಡೋದು ಹೇಳ್ತಾರೆ. ಮತ್ತು ಸರ್ಕಾರ ಕೆಲಸ ಏನಿದೆ, ಆ ತಲಾಟಿ ಮತ್ತು ಗ್ರಾಮ ಸಹಾಯಕರ ಕೆಲಸ ಅವ್ರು ಮಾಡೋದು ಬಿಟ್ಕೆಲ್ಲ ಮತ್ತು ರೈತರೇ ಬರೀ ಅರ್ಜಿ ಕೊಡೋದು ಹೇಳ್ಕೋದು ಕೊಡುವಂಥ ಕೆಲಸ ತಾಲೂಕು ಆಡಳಿತ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ರೈತರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ. ಯಾಕಂದ್ರೆ ಇವ್ರು ಮಾಡಿದಾಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಇದು ಅನ್ಯಾಯ ಒಂದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ದುಡ್ಡು ಬರೋಂಗಿಲ್ಲ. ನಮ್ಮ ಸರಿಯಾಗಿ ನಾವು ಸರಿಯಾಗಿಲ್ಲ, ನಮ್ಮ ಬೆಳೆ ಹಾನಿ ಆಗಿಲ್ಲ ಅಂತಂದ್ರೆ ನಮ್ಮ ಬರುವಂಥ ಇನ್ಶೂರೆನ್ಸ್ ಕಂಪ್ನಿಯಿಂದ ದುಡ್ಡು ಕೂಡ ಬರೋಂಗಿಲ್ಲ. ಯಾಕಂದ್ರೆ ನಮ್ಮ ದೊಡ್ಡ ಪ್ರಮಾಣದ ದುಡ್ಡು ಬರೋದು ಇನ್ಶೂರೆನ್ಸ್ ಕಂಪ್ನಿಯಿಂದ. ಆ ದುಡ್ಡು ಬಂದಾಗ ಮಾತ್ರ ನಮ್ಮ ರೈತರಿಗೆ ಸ್ವಲ್ಪ ಸಮಾಧಾನ ಪಡುವಂಥ ವಿಚಾರ ಇದೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೆ ಹಾಗೂ ತಾಲೂಕು ಆಡಳಿತಕ್ಕೆ ನಾನು ಈ ಮುಖಾಂತರ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ತಾವು ಇನ್ನೊಮ್ಮೆ ಸರ್ವೆ ಜಂಟಿ ಸರ್ವೆ ಮಾಡಿಸ್ಕೇಲೆ ಯಾವುದೇ ಒಂದು ರೈತನ ಬೆಳೆ ಹಾನಿ ಆದರೂ ಮನೆಗೆ ತಾವು ಹೊಲಕ್ಕೆ ಹೋಗಿ ಸರ್ವೆ ಮಾಡೋಕ್ಕೆ ಈ ಹೇಳೋಕತ್ ನಾ ಈ ಮುಖಾಂತರ ನಾನು ಒತ್ತಾಯ ಕೂಡ ಮಾಡ್ತಾ ಇದ್ದೇನೆ.
ಇವತ್ತು ನಮ್ಮ ರೈತ ಮೋರ್ಚಾದ ಅಧ್ಯಕ್ಷರು ಭಾಳ ಮಾರ್ಮಿಕವಾಗಿ ಎಲ್ಲ ವಿಷಯಗಳನ್ನು ನಮ್ಮ ಮಾಧ್ಯಮದ ಮುಂದೆ ಇಟ್ಟಿದ್ದಾರೆ. ಇವತ್ತು ನಾವು ಕೂಡ ನಮ್ಮ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಮಾಜಿ ಮತ್ತು ಶಾಸಕರು, ಡೆಪ್ಯೂಟೇಟ್ ಕ್ಯಾಂಡಿಡೇಟ್ಗಳು ಎಲ್ಲರನ್ನ ಕೂಡಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮೊನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರ ಜೊತೆ ನಾವೆಲ್ಲ ಕಡೆ ತಿರುಗಾಡ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೇವೆ. ಆದರೆ ವಿಶೇಷವಾಗಿ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಡೋಣಿ ಪ್ರವಾಹದಿಂದ ಎಲ್ಲ ರೈತರ ಬೆಳೆಗಳನ್ನು ಹಾಳಾಗಿದೆ. ಇವತ್ತು ಯಾವುದೇ ಒಂದು ಪರಿಹಾರ ಕೂಡ ಬಂದಿಲ್ಲ. ಹಿಂದೆ ನಮ್ಮ ಕ್ಷೇತ್ರದಲ್ಲಿ ಕೂಡ ನಮ್ಮ ಕೇಂದ್ರ ಸರ್ಕಾರದಿಂದ ಇನ್ಶೂರೆನ್ಸ್ ಕೂಡ ಭಾಳ ಬಹುಸಂಖ್ಯೆಯಲ್ಲಿ ರೈತರಿಗೆ ಮೊಟ್ಟ ಮೊದಲದಾಗಿ ಕೊಡ್ತಕ್ಕಂಥ ಇನ್ಶೂರೆನ್ಸ್ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದೆ. ಆದರೆ ಇವತ್ತು ದ್ರಾಕ್ಷಿ ಬೆಳೆಗಾರರಿಗೆ ಕೊಡ್ತಕ್ಕಂಥದ್ದು. ಆದರೆ ಇವತ್ತು ಹತ್ತಿ ಇರ್ಬೋದು, ಜೋಳ ಇರ್ಬೋದು, ಜೋಳ ಇನ್ನು ಬಿತ್ತನೆ ಚಾಲೂ ಆಗ್ತದೆ. ಈ ತೊಗರಿ ಮತ್ತು ಹತ್ತಿ ಎಲ್ಲನೂ ಪೂರ ಸಂಪೂರ್ಣ ಹಾಳಾಗ್ಯದ. ಈಗಾಗಲೇ ಏನು ತಲಾಟಿ ಮುಖಾಂತರ ಏನು ಸರ್ವೆ ಮಾಡ್ತೀನಿ ಅಂತ ಏನು ಸುಳ್ಳು ಹೇಳಕತ್ತಾರ. ಆದರೆ ಈ ಕಾಂಗ್ರೆಸ್ನವ್ರು ಯಾವ ರೀತಿ ಹೇಳಿದಾರ ಅಂದ್ರೆ ತಮ್ಮ ರೈತರು ಎಲ್ಲಿದಾರ ಆ ರೈತರ ಹೊಲದಲ್ಲಿ ಹೋಗಿ ತಾವು ಇಟ್ಟೇ ಸರ್ವೆ ಮಾಡಿಕೊಂಡು GPS ಮಾಡ್ತಕ್ಕಂಥ ವ್ಯವಸ್ಥೆ ಈ ನಮ್ಮ ಕಾಂಗ್ರೆಸ್ನವ್ರು ಈಗ ಮಾಡ್ಲಿಕ್ಕತ್ತಾರ. ಇದನ್ನು ಆಗಬಾರ್ದು. ಸಂಪೂರ್ಣ ಇವತ್ತು ಪರಿಹಾರ ಕೊಡ್ತಕ್ಕಂಥದ್ದು, ಆಮೇಲೆ ಸರ್ವೆ ಕೂಡ ಸಂಪೂರ್ಣ ಎಲ್ಲ ರೈತರಿಗೆ ಒಂದೇ ಒಂದು ಕುಟುಂಬದ ಸದಸ್ಯರಂತಕ್ಕಂಥದ್ದು ಭಾವನೆ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಮಾಡಬೇಕು. ಇಲ್ಲ ಆದರೆ ನಾವು ಮುಂದಿನ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಇದನ್ನು ನಮ್ಮ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನು ನಾವು ಮಾಡ್ಕೋಬೇಕಾಗ್ತಕ್ಕಂಥ ಎಚ್ಚರಿಕೆ ಗಂಟೆಯನ್ನು ಹೇಳಿಕೆ ನಾನು ಬಯಸ್ತೇನೆ. ತಾಳಿಕೋಟಿ ನಾವು ದೇವರಿಪುರಿ ಮತಕ್ಷೇತ್ರ ಹಾಗೂ ಮುದ್ದೇವಾಳ ಮತಕ್ಷೇತ್ರ ಜಾಯಿಂಟ್ ಆಯ್ಕೆಯಲ್ಲಿ ನಾವು ತಾಳಿಕೋಟಿ ತಾಲೂಕು ಒಂದು ಅಲ್ಲಿ ಕೂಡ ರೈತರು ಹೋರಾಟ ಮಾಡ್ತಾ ಇದ್ದೀವಿ. ಒಂದು ತಮ್ಮ ಮುಖಾಂತರ ನಾವು ಒಂದು ಮನವಿ ಕೂಡ ಮಾಡ್ತಾ ಇದ್ದಾನೆ ಎಲ್ಲ ರೈತರಿಗೆ. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವರು ಒಂದು ವಾರದಿಂದ ಅವ್ರು ಸ್ಟೇಟ್ಮೆಂಟ್ ಕೂಡ ಕೊಟ್ಟರು. ಯಾಕಂದ್ರೆ ಹೋದ ವರ್ಷ ಹಿಂಗಾರಿ ಬೆಳೆಯಲ್ಲಿ ವಿಮಾ ಬಂದಂಥ ವಿಮೆಯನ್ನು ಕೆಲವೊಂದು ಏಜೆಂಟ್ರುಗಳು ಬಂದು ಅರ್ಧ ನಮಗೆ ಕೊಡ್ಬೇಕು, ಅರ್ಧ ನಿಮ್ಗೆ ಕೊಡ್ಬೇಕಂತ ಬಂದಂಥ ವಿಮೆಯಲ್ಲಿ ನಾವು ಮಾಡಿಸಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಹೇಳೋ ತರೀಕೆಯಲ್ಲಿ 1 ಲಕ್ಷ ಬಂದರೆ 50,000 ರೂಪಾಯಿ ತಾವು ತಿನ್ನೋದು, 50,000 ರೂಪಾಯಿ ರೈತರು ಕೊಡುವಂಥ ಕೆಲಸ ನಡೆದಿದೆ. ದಯವಿಟ್ಟು ತಮ್ಮ ಮುಖಾಂತರ ಕೈ ಮುಗಿದು ಬೇಡ್ಕೋತೀನಿ ಎಲ್ಲ ರೈತರಿಗೆ. ಯಾರಿಗೆ 10 ರೂಪಾಯಿ ಕೊಡಕ್ಕೆ ಕೊಡಿ. ಯಾಕಂದ್ರೆ ಶ್ರಮ ವಹಿಸಿ ಕೇಂದ್ರ ಸರ್ಕಾರದವರು ಸರ್ ಕ್ಷೇತ್ರದಾಗ ಕೆಲವು ವ್ಯಕ್ತಿಗಳು ಬಂದು ಅದನ್ನೇ ಹೇಳಕತ್ತೀನಿ ಸರ್. ಅದನ್ನೇ ಹೇಳಕತ್ತೀನಿ. ನಮ್ಮ ಕ್ಷೇತ್ರದಾಗ ನಮ್ಮ ಕ್ಷೇತ್ರದಾಗಲಿ ಇಡೀ ಜಿಲ್ಲೆಗಾಗಲಿ ಇಂಥ ರೈತರಿಗೆ ಯಾರಿಗೆ ಇಂಥ ಮೋಸಕ್ಕೆ ಬಲಿ ಹೋಗ್ಬಾರ್ದತ್ತ ನಾ ಹೇಳಕತ್ತೀನಿ ರೀ. ಅವ್ರ ಮೇಲೆ ಎಂಕ್ವೈರಿ ಮಾಡ್ಬೇಕಂತ ತಮ್ಮ ಮುಖಾಂತರ ನಾ DC ಅವರಿಗೆ ಮತ್ತು ಕಂದಾಯ ಸಚಿವರಿಗೆ ಕೂಡ ಒತ್ತಾಯ ಮಾಡ್ತಾ ಇದ್ದೇನೆ. ಯಾಕಂತಂದ್ರೆ ರೈತರಿಗೆ ಕೇಂದ್ರ ಸರ್ಕಾರದಲ್ಲಿ ಶ್ರಮಪಟ್ಟು ರೊಕ್ಕ ಕೊಡಿಸ್ತಿರ್ತೀವಿ. ಆ ಸಂದರ್ಭದಲ್ಲಿ ರೊಕ್ಕ ನಾವು ತುಂಬಿವತ್ತಾಗಿಲ್ಲ 50% ತೊಗೊಂಡಾರ ಸಾಹೇಬ್ರಿ. ಮನೆ ಪ್ರಹ್ಲಾದ್ ಜೋಶಿ ಅವರು ಸ್ಟೇಟ್ಮೆಂಟ್ ಕೊಟ್ಟರೆ ನಮ್ಮ ಕ್ಷೇತ್ರದ ಅಟರ್ಮೆಂಟ್ ಸರ್ ಎಲ್ಲ ಇಡೀ ರಾಜ್ಯ ತುಂಬ ಆಗಿದೆ. ಅದಕ್ಕೆ ಯಾರು ರೈತರು ಅನ್ಯಾಯ ಮಾಡಾರ ಯಾರ್ಯಾರು ಇದು ಮಾಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಬಂದಂಥ ರೊಕ್ಕದಲ್ಲಿ ಯಾರಿಗೆ ನೀವು ಕೊಡಕ್ಕೆ ಲಂಚ ಕೊಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಸರ್ಕಾರ ಕೊಟ್ಟಿರ್ತಾರೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ತಮ್ಮ ಮುಖಾಂತರ ತಾವು ಪ್ರಚಾರ ಮಾಡಿರಿ. ಯಾಕಂದ್ರೆ ರೈತರಿಗೆ ತಮ್ಮ ಮುಖಾಂತರ ಈ ಸುದ್ದಿ ಮುಟ್ಟಕ್ಕೆ ಸಾಧ್ಯ ಐತಿ. ಒಬ್ಬೊಬ್ಬರು ವೈಯಕ್ತಿಕ ಎಷ್ಟೊತ್ತು ಹೇಳೋಕ್ಕಾಗಲ್ಲ. ಅದಕ್ಕೆ ತಾವು ಯಾರೂ 10 ರೂಪಾಯಿ ಕೊಡಬಾರ್ದು. ಸರ್ಕಾರ ನಿಮ್ಗೆ ಕೊಟ್ಟಿರ್ತಾರೆ, ಅದ್ರ ರೂಪಾಯಿ ತಾವು ತೆಗೆದುಕೊಳ್ಬೇಕು. ತಮ್ಮ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೇವೆ. ಇನ್ನೊಂದು ನಮ್ದೇನು ನಾಲ್ಕು ವಿಧಾನಸಭೆ ಬರ್ತಕ್ಕಂಥ 2 ತಾಲೂಕು ಬರ್ತವೆ. ಒಂದು ಚರ್ಚಾ ತಾಲೂಕು ಮತ್ತು ಇನ್ನೊಂದು ಬಿಜಾಪುರ ಹೋಗಿ ಮತ್ತು ನಾಲ್ಕು ಹೋಗಿ ಅಂತ ಬರ್ತವೆ. ಅದರಲ್ಲಿ ಸುಮಾರು 32,000 ಹೆಕ್ಟರ್ ಬೆಳೆ ಹಾನಿಯಾಗಿದೆ ಅಂತ ಹೇಳಿ ಒಂದು ತಾಲೂಕು AD ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಆ ರಿಪೋರ್ಟ್ ಪ್ರಕಾರ ಈಗ ಒಬ್ಬರು ರೈತರು ಉಪರಾಣಿ ಅವರು ನಮ್ಮ ಮತಕ್ಷೇತ್ರದಿಂದ ಅದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಇದೆ ನಮ್ಮ ಬೆಳಕು ಸಾಹೇಬರು ಹೇಳಿದ್ರು. ಅದು ಏನಿದೆ ಅಂತ ಸರಿಯಾಗಿ ನೋಡಬೇಕು ಒಂದು. ಆಮೇಲೆ ಇನ್ನು ನಾಗಠಾಣ ಮತ್ತು ಬಿಜಾಪುರ ಹೋಬಳಿಯಲ್ಲಿ 15,680 ಹೆಕ್ಟರ್ ಬೆಳೆ ಹಾನಿಯಾಗಿದೆ ಅಂತ ಹೇಳಿ ಅವರು ರಿಪೋರ್ಟ್ ಕೊಟ್ಟರೆ ಇನ್ನೂ ಇದು ಸರ್ವೆ ಕಂಪ್ಲೀಟ್ ಆಗಿಲ್ಲ. ದಯವಿಟ್ಟು ಸರ್ವೆಯನ್ನು ಕಂಪ್ಲೀಟ್ ಮಾಡಬೇಕಂತ ಈ ಮಾಧ್ಯಮದ ಎಲ್ಲ ಪ್ರಮುಖರಲ್ಲಿ ನಮಸ್ಕರಿಸಿ ಹೇಳುತ್ತೇನೆ. ಯಾಕಂದರೆ ಇದು ಏನು ಸರ್ವೆ ಮಾಡಿದರೆ ಅಲ್ಲಿ ಭೀಮಾ ನದಿಯಿಂದ ಬೆಳೆಗಳ ಹಾನಿಯಾಗಿದೆ ಮತ್ತು ಮಳೆಯಿಂದೂ ಹಾನಿಯಾಗಿದೆ. ರೈತರು ಬಹಳ ತೊಂದರೆಗಳಿಂದ ಅಂತ ಹೇಳಿ ಈಗೇನು ನಮ್ಮ ರಾಜ್ಯದ ರೈತ ಮೋರ್ಚಾ ಅಧ್ಯಕ್ಷರು ಏನು ನೇತೃತ್ವದಲ್ಲಿ ಏನು ತಂಡ ನಾವು ಹೋರಾಟ ಮಾಡೋಕ್ಕೆ ಹಮ್ಮಿಕೊಂಡಿದ್ದೀವಿ. ಒಂದು ಡೇಟ್ ಕೊಟ್ಟು ನಾವು ನಮ್ಮ ಚರ್ಚಾ ಭಾಗ ಮತ್ತು ಗಿಡ್ಡಿ ಭಾಗದ ರೈತರ ಮುಖಾಂತರ ನಾವು ಹೋರಾಟ ಮಾಡ್ತೀವಿ. ಸಂದರ್ಭದಲ್ಲಿ ನಮ್ಮಲ್ಲಿ 18 ತಾರೀಕು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ನಮ್ಮ ಹೊನವಾಡದಿಂದ ಕೋಟ್ಯಾಳ ಹಿಡ್ಕೊಂಡು ತೊನ್ಸಾಳ ಹಿಡ್ಕೊಂಡು ನಮ್ಮ ದೋಣಿ ನೀರು ಬಂದು ಎಲ್ಲ ರೈತರೆಲ್ಲ ಹೋಗ್ತದ ಭಾಳ ನುಕ್ಸಾನ ಆಗ್ಯದ. ಅದಕ್ಕೆ ನಾವು ತೊನ್ಸಾಳದಾಗೆ ಮಾಡ್ಬೇಕಂತೇಳಿ ಮೇನ್ ರೋಡಿಗೆ ಅಲ್ಲೇ ಮಾಡ್ತೀವಿ. ತೊನ್ಸಾಳದಲ್ಲಿ ಕೋಲಾರ ರೋಡಿಗೆ 18ನೇ ತಾರೀಕು ಬೆಳಗ್ಗೆ 10 ಗಂಟೆ. ಅಲ್ಲಿ ಭೀಮಾ ನದಿಯಿಂದ
ಬೆಳೆ ಪರಿಹಾರ ಪ್ರವಾಹ ಬಂದು ಬೆಳೆ ಬಹಳ ಹಾನಿಯಾಗಿದೆ. ಅದು ಸುಮಾರು 60,000 ಹೆಕ್ಟರ್ ಬೆಳೆ ಹಾನಿಯಾಗಿದೆ ಅಂತ ಹೇಳಿ ಅವರು ತಾಲೂಕು ಅಗ್ರಿಕಲ್ಚರ್ ಆಫೀಸರ್ ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ದಯವಿಟ್ಟು ಇನ್ನೊಂದು ಸಾರಿ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರ ವತಿಯಿಂದ ಏನಾಗಿದೆ ಅಂತ ಡೀಟೇಲ್ಸ್ ತಗೊಳ್ಳೋಕೆ ವ್ಯವಸ್ಥೆ ಮಾಡಬಹುದು. ಇದು ಹಾನಿ ಭಾಳ ಬಿಜಾಪುರ ಜಿಲ್ಲೆ ಆಗಿರೋದ್ರಿಂದ ಇದನ್ನು ರಾಜ್ಯ ಮಟ್ಟಕ್ಕೆ ಸಂಬಂಧಪಟ್ಟ ವಿಷಯಗಳು ಪ್ರಸ್ತಾಪ ಮಾಡಿದರು. ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಏನು ಅನಾಹುತ ಆಗಿ ಎಲ್ಲ 8 ಮತಕ್ಷೇತ್ರದ ನಾಯಕರು ಇವತ್ತು ಚರ್ಚೆ ಮಾಡ್ಯಾರ. ಆದರೆ ಮುಂದಿನ ದಿನಮಾನದಲ್ಲಿ ನಿರ್ಣಯ ಆಗೈತಿ 8 ಮತಕ್ಷೇತ್ರ ಹೋರಾಟ ಪ್ರಾರಂಭ ಆಗ್ತಾವ. ಎಲ್ಲ ಹೋರಾಟ ಮುಗಿದ ತಕ್ಷಣ ಬಿಜಾಪುರದಲ್ಲೂ ಕೂಡ ಯಾವ ರೀತಿ ಇವತ್ತು ಅಂಬೇಡ್ಕರ್ ಚೌಕಲ್ಲಿ ನಾವು ಟೆಂಟ್ ಹೊಡೆದು ಈ ಎಲ್ಲ ಏನು ಅನ್ಯಾಯ ರೈತರಿಗೆ ಅನ್ಯಾಯ ಆಗ್ಯದ ಅನ್ಯಾಯ ಸರಿ ಮಾಡೋ ತನಕ ಅದ್ರ ಜೊತೆಗೆ ಮತ್ತೇನು ಕಾಂಗ್ರೆಸ್ ಸರ್ಕಾರದ ಏನು ಸಾಮಾನ್ಯ ಜನ ಅನ್ಯಾಯ ಆಗತೈತಿ ಎಲ್ಲರದ್ದು ಮುಂದೂ ಕೂಡ ನಮ್ಮ ಹೋರಾಟ ನಿರಂತರ ಇರ್ತೈತಿ ಅಂತಕ್ಕಂಥದ್ದನ್ನು ಕೂಡ ಹೇಳಕ್ಕೆ ನಾನು ತಮ್ಮ